ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಮಾರ್ಕೆಟು, ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿ ಇರ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಸುಮಾರು ಸೆಕ್ಟರಲ್ಲಿ ರೆಡ್ ಕಾಣಿಸ್ತಾ ಇದೆ. ನಿಫ್ಟಿ 50ನಲ್ಲಿ ನೋಡ್ತಾ ಹೋಗೋದಾದರೆ ಎಸ್ಪೆಷಲಿ FMCG ಸೆಕ್ಟರು. ಇದಕ್ಕೆ ಕಾರಣ ಕೇಳಿದರೆ ಕೆಲವರು, ಒಂದು ಕ್ರೂಡ್ ಮತ್ತು ನ್ಯಾಚುರಲ್ ಆಯಿಲ್ ಗ್ಯಾಸ್ ಎರಡೂ ಕೂಡ ಇವಾಗ ಒಂದು ಬ್ರೇಕ್ಔಟ್ಗೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ. ನೆನ್ನೆ ಒಂದು ಕಮೋಡಿಟಿ ಟ್ರೇಡ್ ಬಗ್ಗೆ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೆ. ಫಸ್ಟ್ ಕಮೋಡಿಟಿ ಟ್ರೇಡ್ ಆಗಿತ್ತು. ಸರ್, ನೀವು ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರೆ ನನ್ನ ಹೆಸರು ಮರ್ತ್ಬಿಟ್ಟೆ. ನೀವು ಹೇಳಿದ್ಮೇಲೆ ನಾನು ಸೆಕ್ಷನ್ ಆಕ್ಟಿವೇಟ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ. ಬಟ್ MCXಲ್ಲಿ ಸ್ವಲ್ಪ ಬೇರೆ ಥರ ಆಗ್ತಾ ಹೋಗುತ್ತೆ. ಲಾಟ್ ಅಂತ ಇರೋದಿಲ್ಲ, ಒನ್ ಕ್ವಾಂಟಿಟಿ ಅಂತ ಇರುತ್ತೆ. ಒನ್ ಕ್ವಾಂಟಿಟಿ ಅಂದರೆ ಅದು 100 ಕ್ವಾಂಟಿಟಿ ಆಫ್ ಬ್ಯಾರಲ್ಸ್ ಆಗಿರುತ್ತೆ ಕ್ರೂಡಲ್ಲಿ. ಕ್ರೂಡು ನ್ಯಾಚುರಲ್ ಆಯಿಲ್ ಗ್ಯಾಸ್ ಬಿಟ್ಟರೆ ಯಾವುದರಲ್ಲೂ ಕೂಡ ಲಿಕ್ವಿಡಿಟಿ ಇಲ್ಲ. ಅಂದರೆ ಅದು ನೀವು ಜಿಂಕ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು, ಅದರಲ್ಲೆಲ್ಲ ಅಷ್ಟು ಲಿಕ್ವಿಡಿಟಿ ಇಲ್ಲ. ಹಾಗಾಗಿ ಅದನ್ನ ಯಾರು ದಯವಿಟ್ಟು ಟ್ರೇಡ್ ಮಾಡಲಿಕ್ಕೆ ಹೋಗ್ಬಿಡಿ. ಸೊ ಓವರ್ ಆಲ್ ನೋಡ್ತಾ ಬರೋದಾದ್ರೆ ಇವತ್ತು ಟಾಪ್ ಲೂಸರ್ ಅಂದರೆ NTPC ಅಂತ ಕಾಣ್ತಾ ಹೋಗುತ್ತೆ. ಪವರ್ ರಿಲೇಟೆಡ್ 2.71% ಏನೋ ನ್ಯೂಸ್ ಏನಾದ್ರು ಬಂದಿತ್ತಾ ಏನು ಅಂತ ಗೊತ್ತಿಲ್ಲ, ಫಾಲೋ ಅಪ್ ಮಾಡಿಲ್ಲ. ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಬೇರೆ ನೋಡೋದಾದರೆ ಟಾಪ್ ಗೇನರ್ ಅಂದರೆ ಇವತ್ತು ಅದಾನಿ ಎಂಟರ್ಪ್ರೈಸಸ್. ಒಂದು ಗ್ಯಾಪ್ ಫಿಲ್ಲಿಂಗ್ ಆಗುತ್ತೆ. 2500ರಿಂದ 2800 ಒಂದು ಗ್ಯಾಪ್ ಫಿಲ್ಲಿಂಗ್ ಇದೆ, ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿರಿ ಅಂತ ಮಾತಾಡಿದ್ವಿ. ಇವತ್ತು ಅದಾನಿ ಎಂಟರ್ಪ್ರೈಸಸ್ ಆ ಒಂದು ಟಾಪ್ ಗೇನರ್ ಆಗಿದೆ. ಆ ಒಂದು ಮೂಮೆಂಟ್ ಕೊಟ್ಟಿರೋದ್ರ ಮೂಲಕ IT ಪಾಸಿಟಿವ್ ಆಗಿತ್ತು. ಬಿಕಾಸ್ ಡಾಲರ್ ಪಾಸಿಟಿವ್ ಇರೋ ತನಕ IT ಅದು ಪಾಸಿಟಿವ್ ಆಗಿ ಇರಲೇಬೇಕು. ಸೊ TCS ಅಲ್ಲಿ ಒಂದು ಇಂಟ್ರಾಡೇ ಟ್ರೇಡ್ ಕೂಡ ಇತ್ತು, ಮಾತಾಡ್ತಾ ಹೋಗೋಣಂತೆ ಅದ್ರ ಬಗ್ಗೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ನೋಡ್ತಾ ಬರೋದಾದರೆ ಅದಾನಿ ಸ್ಟಾಕ್ಗಳಲ್ಲೇ ಇವತ್ತೇನೋ ಒಂದು ಪಾಸಿಟಿವ್ ಆಗಿತ್ತು, ಏನು ಅಂತ ಗೊತ್ತಿಲ್ಲ. BHEL ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಅದಾನಿ ಸ್ಟಾಕ್ ಇವತ್ತಿನ ಟಾಪ್ ಗೇನರ್ ಆಗಿತ್ತು ಅಂತ ಕಾಣಿಸುತ್ತೆ ನೆಕ್ಸ್ಟ್ 50 ಅಂತ ನೋಡ್ತಾ ಹೋಗೋದಾದ್ರೆ. ಸೊ ಓವರ್ ಆಲ್ ಯಾವ ರೀತಿಯಾಗಿತ್ತು ಅಂತ ನೋಡೋದಾದ್ರೆ ನೋಡಿ, ವಿಕ್ಸನ್ನು ಒಂದು ಟ್ರ್ಯಾಕ್ ಮಾಡಿದ್ರೆ ಸುಮಾರು ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಕೆಳಗಡೆನೆ ಬೀಳ್ತಾ ಇದೆ. ಎಕ್ಸ್ಪೈರಿ ದಿನ ಏನಾದರೂ ಚಮಕ್ ಕೊಡ್ತಾರಾ ಅಂತ ಅನ್ಕೊಂಡಿದ್ವಿ, ಆದರೆ ಆ ಥರದ್ದು ಏನೂ ಆಗಲಿಲ್ಲ ಎಕ್ಸೆಪ್ಟ್ ಫಸ್ಟ್ ಕ್ಯಾಂಡಲ್ ನೋಡಿ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆದರೂ ಕೂಡ ಜೋರಾಗಿ ಮೇಲ್ಗಡೆ ತೊಗೊಂಡಿದ್ರು. ಗ್ಯಾಪ್ ಡೌನ್ ಓಪನಿಂಗ್ ದೊಡ್ಡದಾಗಿ ಬ್ಯಾಂಕ್ ನಿಫ್ಟಿನಲ್ಲಿ 53,200ರಿಂದ ಜೋರಾಗಿ ಮೇಲ್ಗಡೆ ತೊಗೊಂಡೋದ್ರು. ಗ್ರೀನ್ ಕ್ಯಾಂಡಲ್ಗಳನ್ನು ಯಾವಾಗಲೂ ಕೆಳಗಡೆಯಿಂದ ಮೇಲ್ಗಡೆ ಓದಬೇಕು, ರೆಡ್ಡನ್ನು ಮೇಲ್ಗಡೆಯಿಂದ ಕೆಳಗಡೆ ಓದಬೇಕು. ಕ್ಯಾಂಡಲ್ ಸ್ಟಿಕ್ ಅಂದರೆ ಏನು, ಯಾವ ರೀತಿ ಓದೋದು ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ. ವಿಡಿಯೋದ ಬಟನ್ಲೂ ಕೂಡ ಬರ್ತಾ ಇರುತ್ತೆ, ಜೊತೆಗೆ ವಿಡಿಯೋದ ಎಂಡಿಗೆ ಕೂಡ ಕೊಟ್ಟಿರ್ತೀನಿ. ನೀವು ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನ ಈ ರೀತಿಯಾಗಿ ಓದಬೇಕು. ಕೆಳಗಡೆಯಿಂದ ಮೇಲ್ಗಡೆ ಹೋಗಿದೆ. ವಿಕ್ಸಲ್ಲಿ ನೋಡಿ ಕ್ಲೀನಾಗಿ ಡ್ರಾಪ್ ಆಗಿದೆ. ಅಂದರೆ ಓಕೆ, ಇನ್ನೂ ಮಾರ್ಕೆಟ್ಗೆ ಮೇಲ್ಗಡೆ ಹೋಗೋಕ್ಕೆ ಎಕ್ಸಾಕ್ಟ್ಲಿ ಇನ್ವರ್ಸ್ ಅಂತಲ್ಲ. ಇಂಡಿಯಾ ವಿಕ್ಸ್ ಬಗ್ಗೆ ನೆನ್ನೆ ಕೂಡ ಹೇಳಿದ್ದೆ, ಡೆಡಿಕೇಟೆಡ್ ವಿಡಿಯೋ ಇದೆ, ನೀವು ನೋಡ್ತಾ ಹೋಗ್ಬೋದು. ಬಟ್ ಯೂಶಲಿ ವಿಕ್ಸ್ ಮೇಲ್ಗಡೆ ಹೋಯ್ತು ಅಂತಂದರೆ ಮಾರ್ಕೆಟಲ್ಲಿ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ಅದಾದಮೇಲೆ ಮಧ್ಯದಲ್ಲಿ ಒಂದ್ಸಲ ವಿಕ್ಸ್ ಮೇಲ್ಗಡೆ ಹೋಗ್ತಾ ಇತ್ತು. ಮಾರ್ಕೆಟ್ ಇಲ್ಲಿಂದ ಜೋರಾಗಿ ಇವತ್ತು ಕೆಳಗಡೆ ಬೀಳ್ಬೋದು. 24,500ನ ಬ್ರೇಕ್ ಮಾಡ್ತಾರೆ ಅನ್ನೋ ಒಂದು 0 to hero ಟ್ರೇಡ್ 24-25 ರೂಪಾಯಿ ನಡೀತಾ ಇತ್ತು. ಇವಾಗ ಪ್ಲಾನ್ ಮಾಡಿದ್ವಿ, ಆದರೆ ನಿಧಾನಕ್ಕೆ ಬಂದಿದ್ದರಿಂದ ನೋಡಿ, ಅದಕ್ಕೆ ಹೇಳೋದು ಆಪ್ಷನ್ ಬಯರ್ಸಿಗೆ ನೀವು ಅನ್ಕೊಂಡಿದ್ದು ಸರಿ ಟಾರ್ಗೆಟ್ 24,500 ತನಕ ಅಂತ ಕೆಳಗಡೆ ಬಂದಿರುತ್ತೆ, ಆದರೆ ನಿಮಗೆ ಪ್ರೀಮಿಯಮ್ ಪೂರ್ತಿ 0 ಆಗೋಗಿರುತ್ತೆ. ಯಾಕೆಂದರೆ ಅಲ್ಲಿ ತೀಟಾ ವ್ಯಾಲ್ಯೂ ಆಗಿರುತ್ತೆ ಔಟ್ ಆಫ್ ದ ಮನಿ. ಆದರೆ ಔಟ್ ಆಫ್ ದ ಮನಿ ಯಾಕೆ ತಗೋಬೇಕು ಅಂತಂದರೆ, ಏನು ವಿಕ್ಸು ಮೇಲ್ಗಡೆ ಹೋಗೋ ಥರ ಇದ್ದಿದ್ದರಿಂದ 2 ದಿನ ಕಂಟಿನ್ಯೂಸ್ ಆಗಿ ಬಿದ್ದಿದ್ದರಿಂದ ವಿಕ್ಸ್ ಏನಾದ್ರು ಸಡನ್ನಾಗಿ ಶೂಟಪ್ ಆಗಿತ್ತು ಅಂತಂದರೆ, ಇವತ್ತು ನೋಡಿ ವಿಕ್ಸ್ ಕಮ್ಮಿ ಇದ್ದಾಗ ತೀಟಾ ವ್ಯಾಲ್ಯೂಗಳು ಕಂಪ್ಯಾರಿಟಿವ್ಲಿ ಕಮ್ಮಿ ಇರುತ್ತೆ. ಹಾಗಾಗಿ ನೀವು ಒಂದು ಅಟೆಂಪ್ಟ್ನ ಮಾಡ್ಬೋದು ಇನ್ ಕೇಸ್ ನಿಮ್ಮ ಕಡೆ ವಿಕ್ಸ್ ಏನಾದ್ರು ಬಂತು ಅಂತಂದರೆ. ಯಾಕಂದರೆ ಒಂದು ವಾರದಿಂದ ಮಾರ್ಕೆಟ್ ಒಂದೇ ಝೋನಲ್ಲಿ ನಿಂತಿತ್ತು, ಜೋರಾಗಿ ಒಂದು ಮೂಮೆಂಟ್ ಬಂದು 24,500 ಬಿಟ್ಟು ಬಂದಿತ್ತು ಅಂತಂದರೆ ನಿಮಗೆ ಒಳ್ಳೆ ರೀತಿಯಾದಂಥ ಒಂದು ಆಪ್ಷನ್ ಸಿಗ್ತಾ ಇತ್ತು. ಅಂದರೆ ಒಂದು ಪ್ರೀಮಿಯಮಲ್ಲಿ ಒಂದು ಬೆಲೆ ಜಾಸ್ತಿಯಾಗಿ ಸಿಗ್ತಾ ಇತ್ತು. ಬಟ್ ಆ ರೀತಿ ಆಗಿಲ್ಲ. ಹಾಗಾಗಿ ಆ 20-24 ರೂಪಾಯಿ ಏನಿರುತ್ತೋ ಅದು 0ನೇ ಆಗೋಯಿತು. ನೋಡಿ, ಆ ಥರ 0 to hero ಟ್ರೇಡ್ ತಗೋಬೇಕಾದ್ರೆ ನೀವು ರೆಡಿಯಾಗಿಟ್ಟಿರಬೇಕು. ಆ 0 to hero ಆದರೆ ನಾನು ಎರಡಕ್ಕೂ ರೆಡಿ ಇದ್ದೀನಿ ಅಂತಂದರೆ, ತುಂಬ ದೊಡ್ಡ ಕ್ಯಾಪಿಟಲ್ ಆಗಲಿ ಅಥವಾ ತುಂಬ ದೊಡ್ಡ ಪ್ರೀಮಿಯಮಲ್ಲಿ ಇದ್ದಾಗಲಾಗಲಿ ನೀವು ಅದನ್ನ ಅಟೆಂಡ್ ಮಾಡೋಕ್ಕೆ ಹೋಗಬಾರ್ದು. ಅಲ್ಲಿ ಟಿಪಿಕಲ್ 1:2 1:1 ರಿವಾರ್ಡ್ ಇದ್ದರೆ ಮಾತ್ರ ಅಂಥದ್ದನ್ನ ಅಟೆಂಡ್ ಮಾಡೋಕ್ಕೆ ಹೋಗಬೇಕು. ಆ ರೀತಿ ಆಯಿತು ಇವತ್ತು. ಅದರಾದ್ಮೇಲೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೂ 53,200 ಎಲ್ಲಿ ಓಪನ್ ಆಗಿತ್ತೋ ಅದೇ ಝೋನಿಗೆ ಬಂದು ಕ್ಲೋಸಿಂಗ್ ಮಾಡಿದ್ದಾರೆ. ಇದು ಓವರ್ ಆಲ್ ನೋಡೋದಾದರೆ ಒಂದು ವೀಕ್ ಕ್ಲೋಸಿಂಗ್ ಅಂತಲೇ ಹೇಳ್ಬೋದು. ಬ್ಯಾಂಕ್ ನಿಫ್ಟಿಗೆ ಆಯಿತು ಲೋನ ಬಿಟ್ಕೊಟ್ಟಿಲ್ಲ ಅಂತ, ಬಟ್ ನಿಫ್ಟಿಗೆ ನೋಡಿ 24,610 ಓಪನ್ ಆಗಿದ್ದು 24,510 ಬಂದು ಇಂಪಾರ್ಟೆಂಟ್ ಝೋನಲ್ಲಿ ಕ್ಲೋಸಿಂಗ್ ಆಗಿದೆ. ಇದು ವೀಕ್ ಕ್ಲೋಸಿಂಗ್ ಅಂತಲೇ ಹೇಳ್ತೀನಿ. ಓವರ್ ಆಲ್ ನೀವು 5 ಇಂಡೆಕ್ಸ್ ಒಟ್ಟಿಗೆ ನೋಡೋದಾದರೆ ನಿಫ್ಟಿನಲ್ಲಿ 24,500 ಅನ್ನೋದು ಇವಾಗ ಡಿಸೈಡಿಂಗ್ ಪ್ಯಾರಾಮೀಟರ್ ಆಗ್ತಾ ಹೋಗುತ್ತೆ. ಬ್ಯಾಂಕ್ ನಿಫ್ಟಿನಲ್ಲಿ ಈಗ ಒಂದೇನು ಡೈಲಿ ಕ್ಯಾಂಡಲ್ ನೀವು ನೋಡ್ತಾ ಬರೋದಾದ್ರೆ ಒಂದು ಪಿಕ್ಚರ್ ಪರ್ಸ್ಪೆಕ್ಟಿವ್ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ದೀವಿ ಕರೆಕ್ಟ್. ಆ ಬಸ್ ಸ್ಟ್ಯಾಂಡಿಗೆ ಇವಾಗ ಬೆಲೆನೇ ಇಲ್ಲ ಅನ್ನೋ ಥರ ಹೊರಗಡೆ ಬಂದಂಗೆ ಕಾಣಿಸ್ತಾ ಇದೆ. ಬಟ್ ನಾಳೆ ಇದಕ್ಕೆ ಕನ್ಫರ್ಮೇಷನ್ ಸಿಗುತ್ತೆ. ನಾಳೆ ಇದಕ್ಕೆ ಕೆಳಗಡೆ ಬಂದು ಟ್ರೇಡ್ ಆಗ್ತಾ ಹೋಯ್ತು ಅಂತಂದರೆ ನೋಡಿ, ಒಂದು ವಾರದಿಂದ ಬಸ್ ಸ್ಟ್ಯಾಂಡ್ ನಿಂತಿದ್ದು ನಾಳೆ ಒಂದು ದೊಡ್ಡದಾದಂಥ ವೊಲಟೈಲ್ ಎಕ್ಸ್ಪೈರಿ ಆಗುವಂಥ ಸಾಧ್ಯತೆ ಇದೆ ಆನ್ ಡೌನ್ವರ್ಡ್ ಸೈಡ್. ಯಾಕೆಂತಂದರೆ ಸೆನ್ಸೆಕ್ಸ್ ಕೂಡ ಆ ಬಸ್ ಸ್ಟ್ಯಾಂಡ್ ಝೋನಿಂದ ಕೆಳಗಡೆ ಬರ್ತಾ ಇದೆ, ನಿಫ್ಟಿ ಕೆಳಗಡೆ ಬರ್ತಾ ಇದೆ, ಫಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಆ ಝೋನ್ನ ಬಿಟ್ಟು ಕೊಡ್ತೀನಿ ಅಂತ ಹೇಳಕ್ಕೆ ಹೋಗಿದೆ. ಇನ್ನು ಬಿಟ್ಟು ಕೊಟ್ಟಿಲ್ಲ, ನಾಳೆ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಸೊ ನಾಳೆ ಓಪನಿಂಗ್ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಮಿಡ್ ಕ್ಯಾಪ್ ನಿಫ್ಟಿ ಇಟ್ ಹಸ್ ಟ್ರೈಡ್ ಇಸ್ ಬೆಸ್ಟ್ 13,000 ತನಕ ಬಂದಿತ್ತು, ಆದರೆ 13,200 ತುಂಬ ದೊಡ್ಡದಾಗಿ ರೆಸಿಸ್ಟೆನ್ಸ್ ಇದೆ. ಆ ಝೋನಿಂದ ಇವಾಗ ವಾಪಸ್ ರಿಜೆಕ್ಷನ್ ಬರ್ತಾ ಇರೋಂಥದ್ದು. ಇಲ್ಲಿ ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗಿರೋದು ಕಾಣಿಸ್ತಾ ಇದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಸೊ ವಿಚ್ ಈಸ್ ಆಲ್ಸೋ ಇಂಡಿಕೇಟಿಂಗ್ ಅ ನೆಗೆಟಿವ್ ಸೈನ್ನ ಹೇಳ್ತಾ ಇದೆ. ಇನ್ಫ್ಲೇಷನ್ ಡೇಟಾ ನಿನ್ನೆ US ಬಂದಿತ್ತು. ಕೋರ್ ಇನ್ಫ್ಲೇಷನ್ ಡೇಟಾ 3.3% ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 3.3% ಬಂದಿದೆ. ಯಾವುದೇ ರೀತಿ ಅಂತ ಬದಲಾವಣೆ ಆಗಿಲ್ಲ. ಇಂಡಿಯಾದಲ್ಲಿ ರೂರಲ್ ಆಗಿರ್ಬೋದು,
ಆಗಿರ್ಬೋದು ಅಥವಾ ಅರ್ಬನ್ ಏರಿಯಾ, ಅದು ಗ್ರಾಮೀಣ ಪ್ರದೇಶ ಆಗಿರ್ಬೋದು ಅಥವಾ ನಗರದಲ್ಲಾಗಿರ್ಬೋದು, ಎರಡರಲ್ಲೂ ಕೂಡ ಇನ್ಫ್ಲೇಷನ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಒಂದು ಸುದ್ದಿ ಬಂದಿದೆ. ಎಕ್ಸ್ಪೆಕ್ಟೇಷನ್ ಏನಿತ್ತು ಕೋರ್ ಇನ್ಫ್ಲೇಷನ್ ಅದಕ್ಕಿಂತ ಒಂದು 0.02% ಕಮ್ಮಿನೇ ಬಂದಿದೆ. 5.5% ಏನು ಹೇಳಿದ್ರು, 5.48% ಬಂದಿದೆ, ವಿಚ್ ಇಸ್ ಎ ಗುಡ್ ಸೈನ್. ಆದರೂ ನೀವು ನೋಡ್ತಾ ಬರೋದಾದ್ರೆ ಟ್ರೆಷರಿ ಬಿಲ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ತುಂಬ ಏನು ದೊಡ್ಡ ಈಲ್ಡನ್ನು ಕೊಡ್ತಾ ಇಲ್ಲ ನಮಗೆ. 6%, 6%. ಇನ್ಫ್ಲೇಷನ್ ಆಲ್ಮೋಸ್ಟ್ 6% ಇದೆ. ಕೋರ್ ಇನ್ಫ್ಲೇಷನ್ ಅಂತ ನೋಡಿದ್ರೆ ನಿಮ್ಗೆ 5.5 ಅಂತಿದೆ. ಬಟ್ ಫುಡ್ ಇನ್ಫ್ಲೇಷನ್ನು, ತರಕಾರಿ ಬೆಳೆದೆಲ್ಲ ಎಷ್ಟು ಜಾಸ್ತಿ ಆಗೋಗಿತ್ತು, ಬೇರೆದು ಹಾಸ್ಪಿಟಲೈಸೇಷನ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲದೂ ಕೂಡ ಜಾಸ್ತಿ ಆಗಿದೆ. ಇನ್ಫ್ಲೇಷನ್ನು ತುಂಬ ಜಾಸ್ತಿ ಇದೆ. ಆದರೆ RBI ಟಿ ಬಿಲ್ಸಲ್ಲೂ ಕೂಡ ನಮಗೆ ಏನು ಅಂತ ಒಂದು ಅಟ್ರಾಕ್ಟಿವ್ ಅಂತ ಇಂಟ್ರೆಸ್ಟ್ ರೇಟ್ನ ಕೊಡ್ತಾ ಇಲ್ಲ. ಈಗ ಇನ್ಫ್ಲೇಷನ್ ಕಮ್ಮಿ ಬಂದಿರೋದ್ರಿಂದ ನೆಕ್ಸ್ಟ್ ಇವಾಗ ಮೀಟ್ ಆಗುತ್ತೆ. ಅವಾಗೇನಾದರೂ ವಾಪಸ್ ಏನಾದರೂ ಯೋಚನೆ ಮಾಡ್ತಾರಾ? ಯಾಕಂದರೆ ಈ ಸಲ ಅಂತೂ ಏನು ಚೇಂಜ್ ಮಾಡಿಲ್ಲ. ನೆಕ್ಸ್ಟ್ ಸಲದಿಂದ ಫೆಡ್ ಆಲ್ರೆಡಿ ಕಮ್ಮಿ ಮಾಡ್ಕೊತ ಬಂದಿದ್ದಾರೆ. ಇವರು ಕಮ್ಮಿ ಮಾಡೋ ಕಡೆ ಹೋಗ್ತಾರೆ ಇಂಟ್ರೆಸ್ಟ್ ರೇಟ್ನ ಏನಾದರೂ ಅಂತ ನೋಡ್ತಾ ಹೋಗಬೇಕು. ಬಟ್ ಇನ್ಫ್ಲೇಷನ್ ಡೇಟಾ ಕಮ್ಮಿ ಬಂದಿರೋದು ಒಂದು ಒಳ್ಳೆ ಬೆಳವಣಿಗೆನೇ, ಇಲ್ಲ ಅಂತಂದರೆ ತುಂಬ ನೆಗೆಟಿವ್ ಆಗ್ತಾ ಇತ್ತು. ಬಟ್ ಅದ್ರ ಜೊತೆಗೆ ಡಾಲರ್ ಸುಪ್ರಿಮೇಸಿ ಆಗ್ತಾ ಇದೆ, ಜೊತೆಗೆ ಕ್ರೂಡು ಕೂಡ ಒಂದು ಬೆಲೆ ಜಾಸ್ತಿ ಆಗುವಂಥ ಸಾಧ್ಯತೆ ಬಂದಿದೆ. ಹಾಗಾಗಿ ಅದು ಒಂದು ಮಾರ್ಕೆಟ್ಗೆ ನೆಗೆಟಿವ್ ಇಂಪ್ಯಾಕ್ಟ್ನೇ ಕೊಡ್ತಾ ಹೋಗ್ಬೋದು. ಇವಾಗ ನೋಡ್ತಾ ಹೋಗೋಣಂತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಹೆವಿ ವೇಟ್ಸ್ಗಳನ್ನು ನೋಡ್ತಾ ಬರೋದಾದರೆ ನೋಡಿ, HDFC ಬ್ಯಾಂಕ್, ICICI ಬ್ಯಾಂಕ್ ಇನ್ನೂ ಆ ಝೋನ್ನ ಬಿಟ್ಕೊಟ್ಟಿಲ್ಲ. ನಾಳೆ ಬಿಟ್ಕೊಡ್ತು ಅಂತಂದರೆ ಈಗೇನು ಬ್ಯಾಂಕ್ ನಿಫ್ಟಿ ಕೂಡ ಡಿಸೈಡ್ ಆಗ್ತಾ ಹೋಗುತ್ತೆ. ರಿಲಯನ್ಸ್ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿದ್ದಂಗೆ ಆದರೂ ಕೂಡ ಆ್ಯಸ್ ಯೂಶುವಲ್ ಅದು ಕೆಳಗಡೆ ಬರ್ತಾ ಇದೆ. ನೋಡಿ, ರಿಲಯನ್ಸು ತಿರ್ಗಾ 1200 ಲೆವೆಲ್ನ ಬಂದು ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ವಾಚ್ ಮಾಡ್ತಾ ಇದೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಇನ್ಫೋಸಿಸ್, TCS ಎರಡು ಕೂಡ ಇವತ್ತು ಪಾಸಿಟಿವ್ ಆಗಿತ್ತು. ಆಲ್ಮೋಸ್ಟ್ ಆಲ್ ಟೈಮ್ ಹೈಗಳಿಗೆ ಅಟೆಂಪ್ಟ್ ಮಾಡ್ತಾ ಇದೆ. ಬಿಕಾಸ್ ಡಾಲರ್ ಚೆನ್ನಾಗಿರೋದ್ರಿಂದ. ITC ಒಂದು ವಾಪಸ್ ನೆಗೆಟಿವ್ ಟ್ರೆಂಡಿಗೆ ಹೋಗ್ತಾ ಇದೆ. FMCG ಎಲ್ಲದೂ ಸಫರ್ ಆಗ್ತಾ ಇದೆ. ಮೋರ್ ಓವರ್ L&Tನಲ್ಲಿ ಟಾಪ್ ಲೆವೆಲಿಂದ ಆಲ್ಮೋಸ್ಟ್ ಆಲ್ ಟೈಮ್ ಹೈಯಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆದಂಗೆ ಕಾಣಿಸ್ತಾ ಇದೆ L&Tನಲ್ಲಿ. ಸೊ ನೋಡೋಣ, ಒಂದಿಷ್ಟು ಕ್ವಿಕ್ಕಾಗಿ ಸ್ಟಾಕ್ಸ್ಗಳನ್ನು ಮಾತಾಡ್ತಾ ಬರ್ತೀನಿ. ಮೊದಲನೇದಾಗಿ TCS ಅಲ್ಲಿ ಇಂಟ್ರಾಡೇ ಟ್ರೇಡ್ ಇತ್ತು ಇವತ್ತು. ನೋಡಿ, ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು. ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ದಾಗ ಈ ಥರ ಓಪನಿಂಗಲ್ಲಿ ನಿಮಗೆ ಇಷ್ಟೊಂದು ಒಳ್ಳೆ ಮೂಮೆಂಟಲ್ಲಿ ಓಪನಿಂಗ್ ಆಯಿತು ಅಂತಂದರೆ ನೋಡಿ, ಇಲ್ಲಿ ಕ್ಲೀನಾಗಿ ನಮಗೇನು 4420 ಒಂದು ಸ್ಟಾಪ್ ಲಾಸ್ ಇದೆ ಅಂತ ಗೊತ್ತು. ಇವತ್ತು ಆ ಝೋನಲ್ಲಿ ಓಪನ್ ಆಗಿದೆ ಅಂತಂದರೆ ನೀವು ಇದನ್ನೇ SL ಇಟ್ಕೊಂಡು ಅಟ್ಲೀಸ್ಟ್ ಇಲ್ಲಿ ತನಕ ಅಂತ ನೀವು ಅಟೆಂಪ್ಟ್ ಮಾಡಿದ್ರು ಕೂಡ ನಿಮಗೆ ಬೇಕಾದಷ್ಟು ಆಗ್ತೋಯ್ತು. ಅದಕ್ಕೆ ಹೇಳಿದ್ವಿ 4480 ಅಟೆಂಪ್ಟ್ ಆಗ್ಬೋದು ಅಂತ. ಆ ಟ್ರೇಡ್ ಸಿಕ್ತು, ಅದಾದಮೇಲೆ ಅಲ್ಲೇ ಉಳ್ಕೊಂತ ಹೋಯಿತು. ಸೊ ಇಷ್ಟೇ, ಈ ಬಾಕ್ಸ್ ರೇಂಜಲ್ಲೂ ಕೂಡ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಆಫ್ಕೋರ್ಸ್ ಆಲ್ ಟೈಮ್ ಹೈಗಳಲ್ಲಿ ರಿವರ್ಸಲ್ ಬಂದರೆ ಜೋರಾಗಿ ರಿವರ್ಸಲ್ ಬರುತ್ತೆ. ಬಟ್ ಎಲ್ಲಿ ತನಕ ಡಾಲರ್ ಹ್ಯಾಪಿ ಆಗಿರುತ್ತೋ ಅಲ್ಲಿ ತನಕ IT ಕೂಡ ಹ್ಯಾಪಿ ಆಗಿರಲೇಬೇಕು. ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ ಅದನ್ನ. ಅದೇ ರೀತಿಯಾಗಿ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ನೀವು ಕೇಳಿರೋದು ನೋಡೋದಾದರೆ ಅಪರ್ ಇಂಡಸ್ಟ್ರೀಸ್ ಬಗ್ಗೆ ಹೇಳಿ ಅಂತ ಕೇಳಿದಿರ. ಒಂದು ಲಾರ್ಜ್ ಕ್ಯಾಪ್ ಕಂಪನಿನೇ, ಆದರೆ ಈಗ ನೀವು ಇನ್ವೆಸ್ಟ್ ಮಾಡೋಂಥದ್ದು ಅಷ್ಟು ಸರಿ ಇಲ್ಲ ಅಂತ ಅನ್ಸುತ್ತೆ ಸರ್ ನನಗೆ. ಈ ಪವರ್ ಟ್ರಾನ್ಸ್ಮಿಷನ್ ಇದ್ರ ಬಗ್ಗೆ ರಿಲೇಟೆಡ್ ಆಗಿರುತ್ತದೆ. ಇವತ್ತು ಆಲ್ರೆಡಿ NTPC ಕರೆಕ್ಷನ್ ನೋಡಿದ್ದೀರಾ. ಸೊ ಇಲ್ಲಿ ಇತ್ತೀಚೆಗಷ್ಟೇ ಮಾತಾಡಿದ್ವಿ ಅನ್ಸುತ್ತೆ. ಒಂದು 11,000 ಲೆವೆಲ್ಗೆ ಹೋಗಿತ್ತು. ಅಲ್ಲಿಂದ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡ್ಬೋದು. ಇಲ್ಲಿಂದ ಒಂದು ಕೆಳಗಡೆ ಬರ್ಬೋದು. 8,500 ಈ ಲೆವೆಲ್ಗೆ ಬಂತು ಅಂತಂದರೆ ಅದು ಒಂದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಝೋನು ಹಿಸ್ಟಾರಿಕಲಿ. ಜೊತೆಗೆ ಒಂದು 200 ಮೂವಿಂಗ್ ಆವರೇಜ್ ಲೆವೆಲ್ ಕೂಡ ಬರ್ತಾ ಹೋಗುತ್ತೆ. ಆಗ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು ಅಂದಿದ್ವಿ. ಇದಕ್ಕಿಂತ ಕಾಸ್ಟ್ಲಿ ಸ್ಟಾಕ್ಗಳು ಇದೆ ಈ ಸೆಕ್ಟರಲ್ಲಿ, ಇಲ್ಲ ಅಂತಲ್ಲ. ಅದನ್ನು ಕಂಪೇರ್ ಮಾಡಿದ್ರೆ ಇದು ಬೆಟರ್ ಅಂತ ಅನ್ಸುತ್ತೆ. ಆದರೆ ಈಗ ಆ್ಯಡ್ ಮಾಡ್ಕೊಳೋದು ಅಷ್ಟು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಸ್ವಲ್ಪ ವೆಯ್ಟ್ ಮಾಡಿ, ಯಾಕಂದರೆ ಆಲ್ ಟೈಮ್ ಹೈ ಎಲ್ಲ ಇದೆ, ಇನ್ನೂ ಸ್ಟ್ರಗಲ್ ಮಾಡ್ತಾ ಇದೆ. 8,500 ಈ ಲೆವೆಲ್ಗೆ ಏನಾದ್ರು ಸಿಕ್ತು ಅಂತಂದರೆ ನೀವು ಆಗ ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು ಅಪರ್ ಇಂಡಸ್ಟ್ರೀಸಲ್ಲಿ. ಅದೇ ರೀತಿಯಾಗಿ ಮ್ಯಾಸ್ಡಾಕು, ಶಿಪ್ ಬಿಲ್ಡಿಂಗು, ಶಿಪ್ ಡಾಕು ಇದ್ರ ಬಗ್ಗೆ ಇರುವಂಥ ಕಂಪ್ನಿ ಮಾರ್ಕೆಟ್ ಲೀಡರ್ ಅಂತಲೇ ಬರ್ತಾ ಹೋಗ್ತಾರೆ. ಇದರಲ್ಲಿ ನೋಡ್ತಾ ಹೋಗೋದಾದರೆ ಒಂದು ಒಳ್ಳೆ ರೀತಿಯಂಥ ಕರೆಕ್ಷನ್ ಆಗಿತ್ತು. ಆಲ್ಮೋಸ್ಟ್ ಇವಾಗ ಆಲ್ ಟೈಮ್ ಹೈಯಿಂದ ನಮಗೆ ಸರಿಸುಮಾರು 34-35% ಕರೆಕ್ಷನ್ ಆಗಿತ್ತು. ಅದರಲ್ಲಿ ಇವಾಗ ಒಳ್ಳೆ ರೀತಿಯಂಥ ರಿಕವರಿ ಕೂಡ ಆಗಿದೆ. ಆಲ್ಮೋಸ್ಟ್ ಒಂದು 15-20% ರಿಕವರಿ ಕೂಡ ಕೊಟ್ಟಿದೆ, ವಿಚ್ ಇಸ್ ಗುಡ್. ಯಾಕಂದರೆ ನಾವು ಡಿಫೆನ್ಸ್ ETF ಅಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದರೆ ಆ ಟೈಮಲ್ಲಿ ಆಲ್ಮೋಸ್ಟ್ ಇವಾಗ 9-10% ರಿಟರ್ನ್ಸ್ ಕೊಟ್ಟಿರಬೇಕು ನಿಮಗೆ. ಕೆಲವೊಂದು ಇಂಡಿವಿಜುವಲ್ ಸ್ಟಾಕ್ಸ್ ಅದಕ್ಕಿಂತ ಜಾಸ್ತಿನೂ ಕೂಡ ಕೊಟ್ಟಿರ್ಬೋದು. ಬಟ್ ಓವರ್ ಆಲ್ ಬೆಸ್ಟ್ ನಾನು ಹೇಳೋಂಥದ್ದು ಒಂದು ಇಂಡಿವಿಜುವಲ್ ಸ್ಟಾಕಲ್ಲಿ ಸೆಲೆಕ್ಟ್ ಮಾಡೋಕ್ಕಿಂತ ಒಂದು ETF ಅಲ್ಲಿ ಇದ್ರೆ ಒಳ್ಳೆಯದು ಅಂತ. ಬಟ್ ಇದು ಮಾರ್ಕೆಟ್ ಲೀಡರ್ಸೇ ಆಗ್ತಾ ಹೋಗ್ತಾರೆ. ಆದರೆ ಇಲ್ಲಿಂದ ನೋಡಿ ಇಂಪಾರ್ಟೆಂಟ್ ಅಂತ ಬಸ್ ಸ್ಟ್ಯಾಂಡ್ ಆಗಿದೆ. ಇಲ್ಲಿ ಒಂದು ಇನ್ವರ್ಸ್ ಹ್ಯಾಮರ್ ಪ್ಯಾಟರ್ನ ಮಾಡಿದೆ. ಅಂದರೆ ಇಲ್ಲಿಂದ ಏನಾದ್ರು ರಿವರ್ಸಲ್ ಬಂತು ಅಂತಂದ್ರೆ ಈಗ 5,000 ಲೆವೆಲಿಂದ ತಿರ್ಗಾ ಇದು 4,600 4,400 ಲೆವೆಲ್ನ ಟೆಸ್ಟ್ ಮಾಡ್ಬೋದು. ಅಲ್ಲಿಂದ ತಿರ್ಗಾ ಬೌನ್ಸ್ ಆಯಿತು ಅಂತಂದರೆ ಮತ್ತೆ ಬೌನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಲಾಂಗ್ ಟರ್ಮಲ್ಲಿ ಇವೆಲ್ಲ ಮ್ಯಾಟರ್ ಆಗೋದಿಲ್ಲ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಸ್ಟಾಕು ಡಿಫೆನ್ಸ್ ಸೆಕ್ಟರ್. ಯಾಕೆಂದರೆ ಇನ್ಫ್ರಾಸ್ಟ್ರಕ್ಚರ್ ನಂತರ ನೋಡೋದಾದರೆ ಗೌರ್ಮೆಂಟ್ ಸ್ಪೆಂಡ್ ಮಾಡ್ತಾ ಇರೋದೇ ಡಿಫೆನ್ಸಿಗೆ. ಈ ಸಲ ಬಜೆಟಲ್ಲೂ ಕೂಡ ಮತ್ತೆ ಡಿಫೆನ್ಸಿಗೆ ಜಾಸ್ತಿ ಒತ್ತನ್ನು ಕೊಡ್ಬೋದು. ಆಗ ಮತ್ತೆ ಮೇಲೆ ಹೋಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಡಿಫೆನ್ಸನ್ನು ಯಾರ್ಯಾರು ತೊಗೊಂಡಿದ್ದಾರೆ ದಯವಿಟ್ಟು ಹೋಲ್ಡ್ ಮಾಡಿ, ಲಾಂಗ್ ಟರ್ಮಲ್ಲಿ ಒಳ್ಳೆಯದಾಗುತ್ತೆ. ಜೊತೆಗೆ ಸ್ಪ್ಲಿಟ್ ನ್ಯೂಸ್ ಕೂಡ ಏನೋ ಬಂದಿದೆ. ಓಕೆ, 27 ಡಿಸೆಂಬರ್ಗೆ ಇದು 1:2 ಸ್ಪ್ಲಿಟ್ ಆಗ್ತದೆ. ಅಂದರೆ 4,000-5,000 ಇರೋದು ನೀವು ಸ್ಟಾಕ್ ನಿಮಗೆ 2,500 ಸಿಗ್ತಾ ಹೋಗ್ಬೋದು. ಆಗ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಈಗ ಕೊಚ್ಚಿನ್ ಶಿಪ್ ಯಾರ್ಡು ಕೂಡ ಸ್ಪ್ಲಿಟ್ ಆಗಿತ್ತು, ಅವರದಲ್ಲೇನೋ ಸ್ಟೇಕ್ ಸೇಲ್ ಮಾಡಿದ್ರು, ಮತ್ತೊಂದಾಗಿತ್ತು. ಇದು ಕೂಡ ಅದೇ ರೀತಿ ಬರ್ತಾ ಇದೆ, ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ನೆಟ್ವೆಬ್ ಟೆಕ್ನಾಲಜೀಸ್ ಬಗ್ಗೆ, ಈ ಹೈ ಕಂಪ್ಯೂಟಿಂಗ್ ಡಿಸೈನು ಮ್ಯಾನುಫ್ಯಾಕ್ಚರಿಂಗು ಇದಕ್ಕೆ ಬೇಕಾಗುವಂಥದ್ದು ಯಾಕೋ ಚಾರ್ಟ್ಸಲ್ಲಿ ನೋಡೋದಾದರೆ ಅಷ್ಟು ಒಳ್ಳೆ ರೀತಿಯಂಥ ಪ್ಯಾಟರ್ನ್ ಅಂತ ಅನಿಸ್ತಾ ಇಲ್ಲ. ನೋಡಿ, ನೀವು ನೋಡ್ತಾ ಬರೋದಾದರೆ ಇದು ಒಂದೇನಂತ ಕಾಣಿಸ್ತಾ ಇದೆ, ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಮಾಡಿದ್ರೆ ಕಾಣಿಸ್ತಾ ಇದೆ. ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಆಯಿತು ಅಂತಂದರೆ ಇಲ್ಲಿ ಕರೆಕ್ಷನ್ ಬಂದರೆ ಇಲ್ಲಿ ಎಷ್ಟು ದುಡಿದಿರುತ್ತೋ ಅಷ್ಟು ಕರೆಕ್ಷನ್ ಬರುತ್ತೆ. ಇದು ನಾನು ವೀಕ್ಲಿ ಕ್ಯಾಂಡಲಲ್ಲಿ ತೋರಿಸ್ತಾ ಇದ್ದೀನಿ. ಸ್ಟಾಕು ಸಿಕ್ಕಾಪಟ್ಟಿ ಓವರ್ ವ್ಯಾಲ್ಯೂಡ್ ಆಗಿದೆ. ಹಾಗಾಗಿ ಈ FIDAಗಳು ಎರಡು ಆ್ಯಡ್ ಮಾಡ್ಕೊತಾ ಇದ್ದಾರೆ ಅಂತ ನಿಮ್ಗೆ ಅನ್ಸ್ಬೋದು. ಡೆಟ್ ಫ್ರೀ ಕಂಪನಿ ಎಲ್ಲ ಒಪ್ಕೊತೀನಿ. ಆದರೆ ಈ ವ್ಯಾಲ್ಯೂಯೇಷನಲ್ಲಿ ನೀವು ತೊಗೊಂಡ್ರೆ ರಿಸ್ಟ್ ಟು ರಿವಾರ್ಡು ಕೂತ್ಕೊಳ್ತಾ ಹೋಗೋದಿಲ್ಲ. ಸೊ ದಯವಿಟ್ಟು ಈ ಆಲ್ ಟೈಮ್ ಹೈ ಲೆವೆಲ್ಗಳಲ್ಲಿ ಬೈ ಮಾಡೋಕ್ಕೆ ಹೋಗ್ಬಿಡಿ.
ಹೋಗಬೇಡಿ. 2200 ಅಥವಾ ಅದಕ್ಕಿಂತ ಕೆಳಗಡೆ ಬರೋ ತನಕ ಈ ಸ್ಟಾಕಿಂದ ದಯವಿಟ್ಟು ದೂರ ಇರಿ ಅಂತ ಹೇಳ್ತೀನಿ. ಹಿಂದೆ ಚುಕ್ಕಿ ಆಟ ಇದ್ದಂಥ ಸ್ಟಾಕು ಇಲ್ಲ ಅಂತಲ್ಲ, ಆದರೆ ಇಲ್ಲಿ ಒಂದು ಗ್ಯಾಪ್ ಇದೆ. ಈಗಲೂ ಕೂಡ 1800ರಿಂದ 1000 ಗ್ಯಾಪನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರುತ್ತೆ ಮಾರ್ಕೆಟು. ನೋಡೋಣ 2000 ಆ ಲೆವೆಲ್ಗೆ ಏನಾದ್ರು ಬಂತು ಅಂದರೆ ಆಗ ಪ್ಲಾನ್ ಮಾಡ್ತಾ ಹೋಗಿ. ಈಗ ದಯವಿಟ್ಟು ಬೇಡ. ಇದರಲ್ಲಿ ಕೆಲವು ಪ್ಲೇಯರ್ಸ್ಗಳಿರೋದು ಖಂಡಿತ, ಆದರೆ ಎಲ್ಲರೂ ಕೂಡ ತುಂಬ ಹೈ ವ್ಯಾಲ್ಯೂಷನ್ ನಡೀತಾ ಇದ್ದಾರೆ. ಹಾಗಾಗಿ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಇವಾಗ ಒಳ್ಳೆ ರ್ಯಾಲಿ ಆಗಿತ್ತು, ರ್ಯಾಲಿ ಆಗಿದೆ ಅಂತ ನೋಡಿಕೊಂಡು ಈಗ ತಗೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ಕೈ ಸುಟ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಎಲ್ಲ ಆದಮೇಲೆ ರಿಟೇಲರ್ಸ್ ಬರ್ತೀವಿ, ಅಷ್ಟೊತ್ತಿಗೆ ದೊಡ್ಡವರು ಎಕ್ಸಿಟ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಅದೇ ರೀತಿಯಾಗಿ IDFC ಫಸ್ಟ್ ಬ್ಯಾಂಕ್ ಬಗ್ಗೆ ಹೇಳಿ ಅಂತ ಇತ್ತೀಚೆಗಷ್ಟೇ ಮಾತಾಡಿದ್ವಿ. ನನ್ನ ಪೋರ್ಟ್ಫೋಲಿಯೋನಲ್ಲಿ ಕೂಡ ಇರುವಂಥ ಸ್ಟಾಕ್ ಇದು. ಡಿಸ್ಕ್ಲೇಮರ್, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ ನೀವು ಮಾಡ್ತಾ ಹೋಗಬೇಕು. ಎಲ್ಲಿ ತನಕ ಈ ಟ್ರೆಂಡ್ ಲೈನ್ ಇಂಟ್ಯಾಕ್ಟ್ ಆಗಿರುತ್ತೆ. ಯಾಕಂದರೆ ನೋಡಿ, ಇಲ್ಲಿ ಬಂದರೆ ಇದೇ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ, ಅದೇ ಸಪೋರ್ಟ್ ಆಗ್ತಾ ಹೋಗುತ್ತೆ, ಅದೇ ರೆಸಿಸ್ಟೆನ್ಸ್ ಆಗುತ್ತೆ, ಅದೇ ಥರ ಹೋಗ್ತಾ ಇದೆ. ಸೊ 60 ಎಲ್ಲಿ ತನಕ ಬಿಟ್ಟು ಹೋಗೋದಿಲ್ಲ, ಅಲ್ಲಿ ತನಕ ಒಳ್ಳೆ ರೀತಿಯಾಗಿ ಇಟ್ಕೋಬೋದು. ಒಂದು ಒಳ್ಳೆ ವಾಲ್ಯೂಮ್ ಬೇಕು. ಈಗ ಹೊಸದಾಗಿ ಆ್ಯಡ್ ಮಾಡ್ಕೋಬೇಕು ಅಂತಂದರೆ ಬೇಡ, ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರು ಅಂದರೆ ಹೋಲ್ಡ್ ಮಾಡಿ. ಒಳ್ಳೆ ವಾಲ್ಯೂಮ್ ಯಾವ ರೀತಿ ಬೇಕು ನೋಡಿ, ಇಲ್ಲಿ ಬಂತಲ್ಲ ಕ್ಯಾಂಡ್ಲು, ಆ ಥರ ಇಲ್ಲೇನಾದರೂ ಒಂದು ಬ್ರೇಕ್ಔಟ್ ಆಗಿ 70 ಇದನ್ನ ದಾಟ್ ಹೋಗಿ ಒಂದು ಒಳ್ಳೆ ವಾಲ್ಯೂಮ್ ಬಂತು ಅಂದರೆ ಆಗ ನೀವು ಬೇಕಾದರೆ ಆ್ಯಡ್ ಮಾಡ್ಕೊತ ಹೋಗಿ. ಕೆಲವೊಂದು ಸ್ಟಾಕ್ಗಳಲ್ಲಿ 200 ಮೂವಿಂಗ್ ಅವರೇಜಿಂತಲೂ ಕೆಳಗಡೆ ನಡೆದಿರುವಂಥ ಸ್ಟಾಕ್ಗಳಲ್ಲಿ ನೀವು ಲೋಯರ್ ಆವ್ರೇಜ್ ಮಾಡ್ಕೊಳೋಕ್ಕಿಂತ ಯಾವಾಗ ಬೌನ್ಸಿಂದು ಒಂದು ಟ್ರಿಗರ್ ಕಾಣಿಸುತ್ತಲ್ಲ ಆಗ ಆ್ಯಡ್ ಮಾಡ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಇದು ಸೇಮ್ ರೂಲ್ ಎಲ್ಲದಕ್ಕೂ ಅಪ್ಲೈ ಆಗ್ತಾ ಹೋಗುತ್ತೆ. ಯಾವುದು ನಮ್ಮ FMCG ಕಂಪ್ನಿಲಿರುವಂತಹ ಕಂಪ್ನಿಗಳಾಗಿರ್ಬೋದು, ಏಷ್ಯನ್ ಪೇಂಟ್ಸ್ ಆಗಿರ್ಬೋದು, ಈ ಥರ ಕೆಲವೊಂದು ಕಂಪ್ನಿಗಳೆಲ್ಲ ಈಗಲೇ ನೀವು ಹೆವಿ ಅಮೌಂಟನ್ನು ನೀವು ಮಾಡಿಕೊಂಡ್ರೆ ವೇಟಿಂಗ್ ಪೀರಿಯಡ್ ನಿಮಗೆ ತುಂಬ ಆಗ್ತಾ ಹೋಗ್ಬೋದು. ರಿಕವರಿ ಬರುವಂಥದ್ದು ತುಂಬ ಲೇಟ್ ಆಗ್ತಾ ಹೋಗ್ಬೋದು. ಈವನ್ ಆಟೋ ಸೆಕ್ಟರ್ ಕೂಡ. ಹಾಗಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಒಂದು ಅಂಶನ ನೆನಪಿನಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡಿ. ಯಾವಾಗ ರಿಕವರಿ ತೋರಿಸುತ್ತೋ ಆಗ ನೀವು ಆ್ಯಡ್ ಮಾಡ್ಕೊತ ಹೋಗ್ಬೋದು. ಕೆಲವರು ಒಬ್ಬರು ಕಮೆಂಟ್ ಮಾಡಿದ್ರಿ, ಒಂದಿಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ, ಒಂದು 5-6 ಸ್ಟಾಕ್ಗಳನ್ನ ನೀವು ಹೇಳ್ಬೋದಾ ಅಂತ. ಸರ್ ನೀವೇ ಚೂಸ್ ಮಾಡಿ. ನಿಫ್ಟಿ 50ನಲ್ಲಿ ಇಲ್ಲಿ ನೋಡಿ, ಫೈನಾನ್ಸ್ ಅಂತ ಸೆಕ್ಟರ್ ಇದೆ, IT ಸೆಕ್ಟರ್ ಇದೆ, ಎನರ್ಜಿ ಸೆಕ್ಟರ್ ಇದೆ, ಆಟೋ ಸೆಕ್ಟರ್ ಇದೆ. ಈ ಒಂದೊಂದು ಸೆಕ್ಟರಲ್ಲೂ ಒಂದೊಂದು ಮಾರ್ಕೆಟ್ ಲೀಡರ್ ಅಂತ ಚೂಸ್ ಮಾಡಿಕೊಂಡು ಒಳ್ಳೆ ಲೆವೆಲಲ್ಲಿ ಇತ್ತು ಅಂತಂದರೆ ನೀವು ಆ 5-6 ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೇಕಾದಷ್ಟು ಆಗೋಯ್ತು. ನಿಮಗೆ ಡೈವರ್ಸಿಫಿಕೇಶನ್ ಆಗ್ತಾ ಹೋಯಿತು, ಮಾರ್ಕೆಟ್ ಲೀಡರ್ ಜೊತೆ ಇದ್ದಂಗೂ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿಗೆ ಡಾಲರ್ ನೋಡ್ತಾ ಬರೋದಾದರೆ 83 ಕಡೆಗೆ ಬರ್ಬೋದು ಅಂದ್ಕೊಂಡಿದ್ವಿ, ಬಂದಿಲ್ಲ. ಇನ್ನೂ ಮೇಲ್ಗಡೆ ಹೋಗ್ತಾನೆ ಇದೆ. ಎಲ್ಲಿ ತನಕ ಹೋಗುತ್ತೆ ಅಂತ ನೋಡೋಣ. ಡಾಲರ್ ಮೇಲ್ಗಡೆ ಹೋದಂಗೂ IT ಕಂಪ್ನಿಗಳು ಮೇಲ್ಗಡೆ ಹೋಗುತ್ತೆ, ಗೋಲ್ಡು ಕೂಡ ಮೇಲ್ಗಡೆ ಹೋಗುತ್ತೆ. ನೋಡಿ, ಗೋಲ್ಡು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಬಂದುಬಿಟ್ಟಿದೆ. ಇವಾಗ ಕ್ರೂಡು, ನ್ಯಾಚುರಲ್ ಆಯಿಲ್, ಗ್ಯಾಸ್ ಕೂಡ ಇಲ್ಲಿ ಒಂದು ಬ್ರೇಕ್ಔಟ್ ಆಗೋ ಸಾಧ್ಯತೆ ಇದೆ. 6400 ಲೆವೆಲ್ಗೆ ಕ್ರೂಡು ಡಿಸೆಂಬರ್ ಎಂಡೊಳಗೆ ಹೋಗ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ನೋಡೋಣ, ಯಾಕೆಂತಂದರೆ ಒಂದು ದೊಡ್ಡ ಪಾಸ್ ಆಗಿದೆ. ಇಲ್ಲಿ ಒಂದು ಬ್ರೇಕ್ಔಟ್ ಆಗಬೇಕು ಕ್ರೂಡಲ್ಲಿ. ಜೊತೆಗೆ ನ್ಯಾಚುರಲ್ ಗ್ಯಾಸು ಕೂಡ ನೀವು ನೋಡ್ತಾ ಬರೋದಾದರೆ ಒಂದು ಲಾಂಗ್ ವೇಟಿಂಗ್ ಆಗಿದೆ. 2023ರಿಂದ ಇದೇ ಝೋನಲ್ಲಿ ನಿಂತಿದೆ. ಸೊ ಈಗ ಒಂದು ಒಳ್ಳೆ ಪ್ಯಾಟರ್ನ್ ಮಾಡೋ ಥರ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಅಂತ ಕೂಡ ಅನ್ಬೋದು ನೀವು. ಇಲ್ಲಿಂದ ಒಂದು ಬ್ರೇಕ್ಔಟ್ ಆಯಿತು ಅಂತಂದರೆ 440 ಲೆವೆಲ್ಗಳ ತನಕ ನ್ಯಾಚುರಲ್ ಗ್ಯಾಸ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಸಂಬಂಧಪಟ್ಟ ಯಾವ್ಯಾವುದು ಇಂಡಸ್ಟ್ರಿಗಳಿದೆಯೋ, ಸ್ಟಾಕ್ಗಳಿದೆಯೋ ಅದ್ರ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತಾ ಹೋಗ್ಬೋದು ಇದರಿಂದ. ಸೊ ನೋಡ್ತಾ ಹೋಗೋಣ, ಅದರಿಂದ ಮಾರ್ಕೆಟಿಗೆ ಏನಾದ್ರು ನೆಗೆಟಿವ್ ಇಂಪ್ಯಾಕ್ಟ್ ಬರುತ್ತಾ ಏನೋ ಅನ್ನೋದು. ನಾಳೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾಳೆ ಯಾಕೆಂದರೆ ಒಂದು ರೇಂಜನ್ನು ಬಿಟ್ಟು ಹೊರಗಡೆ ಬರ್ತಾ ಇರೋದ್ರಿಂದ ನಾಳೆ ಒಂದು ಏನು ಇವತ್ತು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಮೂಮೆಂಟು ನಾಳೆ ಬರ್ಬೋದು. ನೋಡಿ, ಯಾರಿಗೆ ನೆನಪಿದೆಯೋ ಗೊತ್ತಿಲ್ಲ, ಲಾಸ್ಟ್ ವೀಕು ನಿಫ್ಟಿ ತುಂಬ ವೊಲಟೈಲ್ ಆಗಿತ್ತು, ಸೆನ್ಸೆಕ್ಸ್ ತುಂಬ ಫ್ಲಾಟಲ್ಲಿ ಆಗಿತ್ತು. ಬಟ್ ಈ ಸಲ ನಿಫ್ಟಿ ಆಲ್ಮೋಸ್ಟ್ ಒಂದು ಒಳ್ಳೆ ರೇಂಜಲ್ಲಿ ಉಳ್ಕೊಂಡಿದೆ. ಬಟ್ ಸೆನ್ಸೆಕ್ಸ್ ನಾಳೆ ವೊಲಟೈಲ್ ಆಗುವಂಥ ಸಾಧ್ಯತೆ ಇದೆ. ಅದನ್ನು ನೋಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ತಾ ಹೋಗಿ. ಎಲ್ಲಿ ಓಪನ್ ಆಗುತ್ತೆ ಅದ್ರ ಮೇಲೆ ಸುಮಾರು ವಿಚಾರಗಳು ನಾಳೆ ಒಂದು ಅರ್ಥ ಆಗ್ತಾ ಹೋಗುತ್ತೆ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಸಿಗೋಣ. 2024 ನಮ್ಮ ಚಾನಲ್ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಅದನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇರ್ತೀನಿ. ದಯವಿಟ್ಟು ಚೆಕ್ಔಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.